ಸೊ ಗಿಲ್ಲಿ ಬಿಗ್ ಬಾಸ್ ನಲ್ಲಿ ಯಾವಾಗ ಟ್ರೋಫಿ ಗೆಲ್ತಾನೋ ಎಲ್ಲ ಆಡಿಯನ್ಸ್ ಗಿಲ್ಲಿ ಈಸ್ ದ ಮೋಸ್ಟ್ ಟ್ಯಾಲೆಂಟೆಡ್ ವ್ಯಕ್ತಿ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಗಿಲ್ಲಿ ಅವರು ಯಾವಾಗ ಶೋಗಳಿಗೆ ಆಡಿಷನ್ ಕೊಟ್ಟರು ಮತ್ತೆ ಯಾವಾಗ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕಾಲಿಟ್ರು, ಇದಕ್ಕೆಲ್ಲ ಮುಂಚೆ ಗಿಲ್ಲಿ ಅವರು ಏನ್ ಮಾಡ್ತಾ ಇದ್ರು, ಸೊ ಇದೆಲ್ಲ ನಾನು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಯಾರು ವಿಡಿಯೋನ ಸ್ಕಿಪ್ ಮಾಡಕ್ ಹೋಗಬೇಡಿ, ವಿಡಿಯೋನ ಕೊನೆ ತನಕ ನೋಡಿ. ಗಿಲ್ಲಿ ಅವರ ಲೈಫ್ ನಲ್ಲಿ ಎಷ್ಟೆಲ್ಲ ಸ್ಟ್ರಗಲ್ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಮೊದಲನೇದಾಗಿ ಗಿಲ್ಲಿ ಅವರು 2022ರಲ್ಲಿ ಕಾಮಿಡಿ ಕಿಲ್ಲಡಿಗಳು ಸೀಸನ್ 4 ಅಲ್ಲಿ ಎಂಟ್ರಿ ಕೊಡ್ತಾರೆ. ಸೊ ಆ ಸೀಸನ್ ನಲ್ಲಿ ಗಿಲ್ಲಿ ಅವರ ಜೊತೆಗೆ 13 ಜನ ಕಂಟೆಸ್ಟೆಂಟ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ. ಆದ್ರೆ ಗಿಲ್ಲಿ ಎಂಟ್ರಿ ಕೊಟ್ಟಾಗ್ಲಿಂದ ತನ್ನ ಟ್ಯಾಲೆಂಟ್ ಇಂದ ಆ ಸೀಸನ್ ನಲ್ಲಿ ಎಲ್ಲ ಆಡಿಯನ್ಸ್ ನ ನಗಿಸೋದಲ್ಲದೆ ಜಡ್ಜಸ್ ಆಗಿರುವಂತ ಜಗದೀಶ್, ರಕ್ಷಿತಾ, ಯುವರಾಜ್ ಭಟ್ ಇವರೆಲ್ಲರಿಗೂ ತುಂಬಾ ನಗಿಸಿ ಜಡ್ಜಸ್ ಫೇವರೇಟ್ ಆಗ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಅವರು ಕಾಮಿಡಿ ಕಿಲ್ಲಡಿಗಳು ಸೀಸನ್ 4ರಲ್ಲಿ ಟೋಟಲ್ ಆಗಿ 42 ಎಪಿಸೋಡ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಆ 42 ಎಪಿಸೋಡ್ ಗಳಲ್ಲಿ ತನ್ನ ಟ್ಯಾಲೆಂಟ್ ನ ತೋರಿಸಿ ಒಳ್ಳೆ ಕಾಮಿಡಿಯನ್ ಅಂತೇಳಿ ಪ್ರೂವ್ ಮಾಡ್ಕೊಂತಾರೆ. ಆದ್ರೆ ಆ ಸೀಸನ್ ಅಲ್ಲಿ ಒಳ್ಳೆ ಕಾಮಿಡಿಯನ್ ಅಂತೇಳಿ ಪ್ರೂವ್ ಮಾಡ್ಕೊಂಡಿರುವ ಗಿಲ್ಲಿ ಅವರು ಹರೀಶ್ ಅವ್ರ ಜೊತೆಗೆ ಫೈನಲ್ ಗೆ ಬರ್ತಾರೆ. ಆದ್ರೆ ಅನ್ಫಾರ್ಚುನೇಟ್ಲಿ ಹರೀಶ್ ಅವರು ವಿನ್ನರ್ ಆಗ್ತಾರೆ, ಗಿಲ್ಲಿ ಅವರು ರನ್ನರ್ ಅಪ್ ಆಗ್ತಾರೆ. ಆದ್ರೆ ಕಾಮಿಡಿ ಕಿಲ್ಲಡಿಗಳು ಸೀಸನ್ 4ರಲ್ಲಿ ಗಿಲ್ಲಿ ಅವರು ರನ್ನರ್ ಆದ್ರೂ ಪರವಾಗಿಲ್ಲ, ಆ ಶೋ ನಿಂದ ತುಂಬಾನೇ ಪಾಪ್ಯುಲರ್ ಆಗಿರ್ತಾರೆ. ಸೊ ಆ ಕಾರಣಕ್ಕೇನೆ ಗಿಲ್ಲಿ ಅವರನ್ನ 2022-23ನೇ ಸಾಲಿನಲ್ಲಿ ನಡೀತಿರುವಂತ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋಗೆ ಸೆಲೆಕ್ಷನ್ ಮಾಡ್ಕೊಂತಾರೆ. ಸೊ ಈ ಶೋ ನಲ್ಲಿ ಫಾರ್ ದ ಫಸ್ಟ್ ಟೈಮ್ ಗಿಲ್ಲಿ ಅವರಿಗೆ ಗಗನ್ ಅವರು ಜೋಡಿಯಾಗಿ ಬರ್ತಾರೆ. ಸೊ ಈ ಶೋ ಅಲ್ಲಿ ಕೂಡ ಗಿಲ್ಲಿ ಅವರು ತುಂಬಾನೇ ಪಾಪ್ಯುಲರ್ ಆಗ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರ ಜೊತೆಗೆ ಗಗನ್ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಪೇ ಮಾಡ್ತಿರ್ತಾರೆ. ಸೊ ಆ ಕಾರಣಕ್ಕೆ ಗಿಲ್ಲಿ ಅವರು ಇಲ್ಲಿಂದ ತುಂಬಾನೇ ಫೇಮಸ್ ಆಗ್ತಾರೆ. ಸೊ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋ ನಲ್ಲಿ ಗಿಲ್ಲಿ ಮತ್ತೆ ಗಗನ್ ಅವರ ಜೊತೆಗೆ 12 ಜೋಡಿಗಳು ಕೂಡ ಪಾರ್ಟಿಸಿಪೇಟ್ ಮಾಡಿರ್ತವೆ. ಆದ್ರೆ ಈ ಸೀಸನ್ ನಲ್ಲಿ ಗಿಲ್ಲಿ ಮತ್ತೆ ಗಗನ್ ಅವರು ಕೂಡ ಟ್ರೋಫಿ ಗೆಲ್ದೆ ಆಗದಿದ್ರು ಗಿಲ್ಲಿ ಅವರು ಆ ಸೀಸನ್ ನ ಬೆಸ್ಟ್ ಎಂಟರ್ಟೈನರ್ ಅನ್ನೋ ಅವಾರ್ಡ್ ನ ಗೆಲ್ತಾರೆ. ಅದ್ರ ಜೊತೆಗೆ ಗಿಲ್ಲಿ ಮತ್ತೆ ಗಗನ್ ಅವರು ಬೆಸ್ಟ್ ವೀಕ್ ಅಂತ ಹೇಳಿ ಗೋಲ್ಡನ್ ಕ್ಯಾಪ್ ಗೆಲ್ತಾರೆ. ಸೊ ಆ ಶೋ ನಲ್ಲಿ ಗಿಲ್ಲಿ ಮತ್ತೆ ಗಗನ್ ಅವರು ಡ್ಯಾನ್ಸ್ ಮಾಡೋದಕ್ಕೋಸ್ಕರ ಫೇಮಸ್ ಆಗದಿದ್ರು ಜೋಡಿಗಾಗಿ ಫೇಮಸ್ ಆಗಿರ್ತಾರೆ ಅಂತ ಹೇಳ್ಬೋದು. ಅದಕ್ಕೋಸ್ಕರನೇ ಲೈಕ್ ರಕ್ಷಿತಾ, ವಿಜಯ ರಾಘವೇಂದ್ರ ಮತ್ತೆ ಅರ್ಜುನ್ ಜನ್ಯ ಅವರು ಇವರೆಲ್ಲರೂ ಕೂಡ ಇವರಿಬ್ಬರನ್ನ ತುಂಬಾನೇ ಅಪ್ರಿಶಿಯೇಟ್ ಮಾಡ್ತಿರ್ತಾರೆ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಆಡಿಯನ್ಸ್ ಮಾತ್ರ ಗಿಲ್ಲಿ ಮತ್ತೆ ಗಗನ್ ಅವರು ಯಾವಾಗ ಸ್ಟೇಜ್ ಮೇಲೆ ಎಂಟ್ರಿ ಕೊಡ್ತಾರೋ ಅವಾಗ ಮಾತ್ರ ತುಂಬಾನೇ ಕ್ರೇಜ್ ತೋರಿಸ್ತಿರ್ತಾರೆ. ಸೊ ಅದಕ್ಕೋಸ್ಕರ ಜಡ್ಜಸ್ ಮಾತ್ರ ತುಂಬಾನೇ ಅಪ್ರಿಶಿಯೇಟ್ ಮಾಡ್ತಾರೆ ಗಿಲ್ಲಿ ಮತ್ತೆ ಗಗನ್ ಅವರಿಗೆ ಅಂತ ಹೇಳ್ಬೋದು. ಸೊ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋ ನಿಂದ ಗಿಲ್ಲಿ ಅವರು ಬೆಸ್ಟ್ ಕಾಮಿಡಿಯನ್ ಅಂಡ್ ಬೆಸ್ಟ್ ಆಕ್ಟರ್ ಅಂತೇಳಿ ಪ್ರೂವ್ ಮಾಡ್ಕೊಂತಾರೆ. ಸೊ ಇದೆಲ್ಲಾದ್ಮೇಲೆ ಗಿಲ್ಲಿ ಅವರು ಸ್ಮಾಲ್ ಆಗಿ ಒಂದು ಬ್ರೇಕ್ ನ ತೋತಾರೆ. ಆ ಬ್ರೇಕ್ ನಂತರ ಗಿಲ್ಲಿ ಅವರು ಭರ್ಜರಿ ಬ್ಯಾಚುಲರ್ಸ್ ಫಸ್ಟ್ ಸೀಸನ್ ಫಸ್ಟ್ ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಡ್ತಾರೆ. ಆದ್ರೆ ಆ ಸೀಸನ್ ಅಲ್ಲಿ ಗಿಲ್ಲಿ ಜೊತೆ ಪಾರ್ಟ್ನರ್ ಆಗಿ ಬರ್ತಾರೆ ಯಶ್ವಿನಿ ಅವರು. ಆ ಸೀಸನ್ ಅಲ್ಲಿ ಗಿಲ್ಲಿ ಮತ್ತೆ ಯಶ್ವಿನಿ ಅವರು ಟೋಟಲ್ ಆಗಿ 32 ಎಪಿಸೋಡ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಆದ್ರೆ ಈ ಶೋ ನಲ್ಲಿ ಗಿಲ್ಲಿ ಮತ್ತೆ ಯಶ್ವಿನ್ ಅವರು ಅವರಿಗೆ ಕೊಟ್ಟಿರುವಂತ ಟಾಸ್ಕ್ ನ ಬೆಸ್ಟ್ ಆಗಿ ಕಂಪ್ಲೀಟ್ ಮಾಡಿ ಎಷ್ಟೋ ಬಾರಿ ಬೆಸ್ಟ್ ವೀಕ್ ಅಂತ ಗೋಲ್ಡನ್ ಗದೆನ ಗೆದ್ದಿದ್ದಾರೆ. ಆದ್ರೆ ಗಿಲ್ಲಿ ಅವರು ಭರ್ಜರಿ ಬ್ಯಾಚುಲರ್ ಸೀಸನ್ 1 ನಲ್ಲಿ ತುಂಬಾನೇ ಸ್ಟ್ರಗಲ್ ಮಾಡ್ತಾರೆ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಈ ಶೋ ನಲ್ಲಿ ಕಾಮಿಡಿಗಿಂತ ಹೆಚ್ಚಾಗಿ ಟಾಸ್ಕ್ ಗಳು ಮೇನ್ ಆಗಿರುತ್ತೆ. ಯಾಕಪ್ಪ ಅಂತಂದ್ರೆ ಈ ಶೋ ನಲ್ಲಿ ಕೊಡುವಂತ ಟಾಸ್ಕ್ ಗಳು ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ಸೊ ಆ ಕಾರಣಕ್ಕೆ ಈ ಶೋ ನಲ್ಲಿ ಗಿಲ್ಲಿ ಅವರು ತುಂಬಾನೇ ಸ್ಟ್ರಗಲ್ ಮಾಡ್ತಾರೆ. ಬಟ್ ಅವನಿಗಿರುವಂತ ಟ್ಯಾಲೆಂಟ್ ನ ಬಳಸಿಕೊಂಡು ಎಷ್ಟು ಟಾಸ್ಕ್ ಗಳನ್ನ ಬೆಸ್ಟ್ ಆಗಿ ಕೊಟ್ಟಿದ್ದಾರೆ ಅಂತೇಳಿ ನೀವೆಲ್ಲ ನೋಡಿದಿರಾ. ಆದ್ರೆ ಭರ್ಜರಿ ಬ್ಯಾಚುಲರ್ ಸೀಸನ್ 1 ರಲ್ಲಿ ಗಿಲ್ಲಿ ಅವರಿಗೆ ಮತ್ತೊಂದು ಬಾರಿ ಅದೃಷ್ಟ ಕೈ ಕೊಡುತ್ತೆ. ಅಂದ್ರೆ ಈ ಸಲ ಕೂಡ ಗಿಲ್ಲಿ ಅವರು ಫೈನಲ್ ಗಂಟ ಬರ್ತಾರೆ. ಆದ್ರೆ ಫೈನಲ್ ಅಲ್ಲಿ ಗೆಲ್ಲೋದಿಲ್ಲ, ಫಸ್ಟ್ ರನ್ನರ್ ಆಗಿ ಹೊರಹೊಮ್ತಾರೆ. ಬಟ್ ಇದೆಲ್ಲ ಆದ್ಮೇಲೆ ಮತ್ತೊಂದ್ಸಲ ಗಿಲ್ಲಿ ಅವರು ಒಂದು ಸ್ಮಾಲ್ ಬ್ರೇಕ್ ನ ತಗೊಂತಾರೆ. ಇದೆಲ್ಲ ಆದ್ಮೇಲೆ ಗಿಲ್ಲಿ ಅವರಿಗೆ ಒಂದು ಬಿಗ್ ಆಪರ್ಚುನಿಟಿ ಕಾಯ್ದಿರುತ್ತೆ. ಆ ಆಪರ್ಚುನಿಟಿನೇ ಬಿಗ್ ಬಾಸ್ ಶೋ. ಸೊ ಗಿಲ್ಲಿ ಅವರು ಫಾರ್ ದ ಫಸ್ಟ್ ಟೈಮ್ ಬಿಗ್ ಬಾಸ್ ಶೋ ಹೋದಾಗ ಅಲ್ಲಿರೋ ಆಡಿಯನ್ಸ್ ಮಾತ್ರ ಗಿಲ್ಲಿ ಅವರಿಗೆ ಜಂಟಿಯಾಗಿ ಸೆಲೆಕ್ಟ್ ಮಾಡ್ತಾರೆ. ಸೊ ಅದಾದ ನಂತರ ಗಿಲ್ಲಿ ಅವರು ಬಿಗ್ ಬಾಸ್ ಶೋ ಒಳಗಡೆ ಯಾವಾಗ ಹೋಗ್ತಾರೋ ಎಲ್ಲ ಆಡಿಯನ್ಸ್ ಏನ್ ಅನ್ಸುತ್ತಪ್ಪ ಅಂತಂದ್ರೆ ಗಿಲ್ಲಿ ಅವರಿಗೆ ಯಾರು ಔಟ್ ಆಗ್ತಾರೆ ಮತ್ತೆ ಗಿಲ್ಲಿ ಅವರು ಗೆಲ್ಲಲ್ಲ ಅಂತ ಅನ್ಕೊಂಡಿರ್ತಾರೆ. ಯಾಕಪ್ಪ ಅಂತಂದ್ರೆ ಗಿಲ್ಲಿ ಜೊತೆ ಬಂದಿರುವಂತ ಕಂಟೆಸ್ಟೆಂಟ್ ಗಳು ಮಾಮೂಲಿ ಕಂಟೆಸ್ಟೆಂಟ್ ಗಳಲ್ಲ, ಗಿಲ್ಲಿಗಿಂತಾನೆ ಮೋಸ್ಟ್ ಪಾಪ್ಯುಲರ್ ಇರುವಂತ ಕಂಟೆಸ್ಟೆಂಟ್ ಗಳು ಬಂದಿರ್ತಾರೆ. ಲೈಕ್ ಅಶ್ವಿನಿ ಗೌಡ, ಕಾಕ್ರೋಚ್ ಸುದಿ, ಮಾಳು ನಿಪ್ನಾಳ್, ಧನುಷ್, ಜಾನ್ವಿ, ಚಂದ್ರಪ್ರಭಾ, ಮಂಜು ಭಾಷಿಣಿ ಇವರೆಲ್ಲ ಗಿಲ್ಲಿಗಿಂತಾನೆ ತುಂಬಾನೇ ಫೇಮಸ್ ಆಗಿರ್ತಾರೆ. ಸೊ ಆ ಕಾರಣಕ್ಕೆ ಆಡಿಯನ್ಸ್ ಮಾತ್ರ ಗಿಲ್ಲಿಗೆ ಯಾರು ಓಟ್ ಆಗ್ತಾರೆ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಗಿಲ್ಲಿ ಮಾತ್ರ ಫಸ್ಟ್ ಡೇ ತನ್ನ ಆಟನ ಸ್ಟಾರ್ಟ್ ಮಾಡಿ ಬಿಗ್ ಬಾಸ್ ಮನೆ ಇರಬೇಕಾದ್ರೆ ಪಾಪ್ಯುಲಾರಿಟಿ ಮುಖ್ಯ ಅಲ್ಲ, ಟ್ಯಾಲೆಂಟ್ ಮುಖ್ಯ ಅಂತೇಳಿ ಪ್ರೂವ್ ಮಾಡ್ತಾರೆ. ಸೊ ಅಲ್ಲಿಂದಾನೆ ಗಿಲ್ಲಿ ಅವರಿಗೆ ಪ್ರತಿಯೊಂದು ಊರಲ್ಲಿ, ಪ್ರತಿಯೊಂದು ಗಲ್ಲಿಲಿ, ಪ್ರತಿಯೊಂದು ಮನೆಯಲ್ಲೂ ಕೂಡ ಗಿಲ್ಲಿ ಅವರಿಗೆ ಫ್ಯಾನ್ಸ್ ಉಟ್ಕೊಂತಾರೆ. ಸೊ ಗಿಲ್ಲಿ ಬಿಗ್ ಬಾಸ್ ಮನೇಲಿ ಆಡ್ತಿರೋದು ನೋಡ್ಬೇಕಾದ್ರೆ ಅವನು ಶೋ ನಲ್ಲಿ ಆಟ ಆಡಕ್ ಹೋಗಿಲ್ಲ, ಶೋ ನ ರೂಲ್ ಮಾಡಕ್ ಹೋದಂಗ ಅನಿಸ್ತಿತ್ತು. ಯಾಕಪ್ಪ ಅಂತಂದ್ರೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿ 3 ವೀಕ್ ಆದ್ರೂ ಯಾರು ಕೂಡ ಕಿಚ್ಚನ ಚಪ್ಪಾಳೆನೆ ತೊಂದಿರಲ್ಲ. ಯಾಕಪ್ಪ ಅಂತಂದ್ರೆ ಯಾರು ಕೂಡ ಚೆನ್ನಾಗಿ ಆಟ ಆಡಿರಲ್ಲ. ಬಿಗ್ ಬಾಸ್ ಸೀಸನ್ 12 ನಲ್ಲಿ ಫಾರ್ ದ ಫಸ್ಟ್ ಟೈಮ್ ಗಿಲ್ಲಿ ಅವರು ಕಿಚ್ಚನ ಚಪ್ಪಾಳೆನೆ ತೋತಾರೆ. ಅಲ್ಲಿಂದಾನೆ ಪ್ರೂವ್ ಮಾಡ್ತಾರೆ ನಾನು ಬಿಗ್ ಬಾಸ್ ನಲ್ಲಿ ಒಬ್ಬ ಒಳ್ಳೆ ಕಾಂಪಿಟೇಟರ್ ಅಲ್ಲಿ ಒಬ್ಬ ಒಳ್ಳೆ ಕಂಟೆಸ್ಟೆಂಟ್ ಅಂತೇಳಿ ಪ್ರೂವ್ ಮಾಡ್ಕೊಂತಾರೆ. ಸೊ ಅಲ್ಲಿಂದಾನೆ ಕರ್ನಾಟಕ ಜನತೆ ಏನಪ್ಪಾ ಅಂತಂದ್ರೆ ಗಿಲ್ಲಿಗೆ ತುಂಬಾನೇ ಸಾಥ್ ಕೊಡ್ತಾರೆ ಅಂತ ಹೇಳ್ತೀನಿ. ಸೊ ಇನ್ನೊಂದೇನಪ್ಪಾ ಅಂತಂದ್ರೆ ಗಿಲ್ಲಿ ಬಿಗ್ ಬಾಸ್ ಮನೇಲಿ ಇರ್ಬೇಕಾದ್ರೆ ಅವ್ನ ಕ್ರೇಜ್ ಹೊರಗಡೆ ಎಷ್ಟಿತ್ತಪ್ಪ ಅಂತಂದ್ರೆ ಅವ್ನ ಫ್ಯಾನ್ಸ್ ಗಳೆಲ್ಲ ರಕ್ತದಾನ, ಅನ್ನದಾನ ಮತ್ತೆ
ಅಲ್ಲಿ ಎಷ್ಟೋ ಗಿಲ್ಲಿ ಹೆಸರಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಿದಾರೆ ಅವ್ರ ಫ್ಯಾನ್ಸ್ ಗಳು. ಆದ್ರೆ ಗಿಲ್ಲಿ ಮಾತ್ರ ಒಳಗಡೆ ತಂದೆ ಒಂದು ಲೆಗಸಿಯಲ್ಲಿದ್ದ. ಅಂದ್ರೆ ಒಂದ್ ವಾರಕ್ಕೆ ಕ್ಯಾಪ್ಟನ್ ಅಂದ್ರೆ ಇನ್ನೊಂದು ವಾರಕ್ಕೆ ಕಿಚ್ಚನ ಚಪ್ಪಾಳೆ, ಮತ್ತೊಂದು ವಾರಕ್ಕೆ ಉತ್ತಮ, ಈ ರೀತಿ ವಾರದಿಂದ ವಾರಕ್ಕೆ ತುಂಬಾನೇ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಕೊಂಡು ಹೋಗ್ತಾನೆ. ಆದ್ರೆ ಗಿಲ್ಲಿ ಮಾತ್ರ ಈಗ ಹೊರಟಾಗಿರುತ್ತೆ. ಯಾಕಪ್ಪ ಅಂತಂದ್ರೆ ಸತತವಾಗಿ 3 ಸಲ ರನ್ನರ್ ಅಪ್ ಆಗಿರೋ ಕಾರಣ ಈ ಸಲ 37 ಕೋಟಿ ಓಟ್ಗಳನ್ನ ತಂದು ಬಿಗ್ ಬಾಸ್ ಹಿಸ್ಟ್ರಿಯಲ್ಲೇ ವರ್ಲ್ಡ್ ರೆಕಾರ್ಡ್ ಮಾಡಿ ಬಿಗ್ ಬಾಸ್ ಸೀಸನ್ 12 ನ ವಿನ್ನರ್ ಆಗ್ತಾರೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಫಾರ್ ದ ಫಸ್ಟ್ ಟೈಮ್ ಬಿಗ್ ಬಾಸ್ ಅಲ್ಲಿರುವಂತ ಒಬ್ಬ ಕಂಟೆಸ್ಟೆಂಟ್ ಮೇಲೆ ಆಲ್ಬಮ್ ಸಾಂಗ್ಸ್ ಆಗಿದೆ ಯೂಟ್ಯೂಬ್ ನಲ್ಲಿ ಅಂತಂದ್ರೆ ಅದು ಒನ್ ಅಂಡ್ ಓನ್ಲಿ ಗಿಲ್ಲಿ ಅವರ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಗಿಲ್ಲಿ ಅವರ ಹೆಸರು ಮೇಲೆ ಇನ್ಸ್ಟಾದಲ್ಲಿ 100ಕ್ಕಿಂತ ಹೆಚ್ಚು ಫ್ಯಾನ್ ಫೇಸ್ ಕ್ರಿಯೇಟ್ ಆದ್ರೆ ಇನ್ನೊಂದ್ ಸೈಡ್ ಗಿಲ್ಲಿ ಮತ್ತೆ ಕಾವ್ಯ ಹೆಸರಲ್ಲಿ 50ಗಿಂತ ಹೆಚ್ಚು ಫ್ಯಾನ್ ಫೇಸ್ ಗಳು ಕ್ರಿಯೇಟ್ ಆಗಿವೆ. ಇದು ದಿಸ್ ಇಸ್ ಗಿಲ್ಲಿ ಅವರ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಒಬ್ಬ ಕಂಟೆಸ್ಟೆಂಟ್ ಗೋಸ್ಕರ ಇಷ್ಟೆಲ್ಲ ಮಾಡಿದರೆ ಆಡಿಯನ್ಸ್ ಅಂದ್ರೆ ಆ ಕಂಟೆಸ್ಟೆಂಟ್ ಹತ್ರ ಎಷ್ಟು ಟ್ಯಾಲೆಂಟ್ ಇದೆ ಅಂತ ಹೇಳಿ ತಿಳ್ಕೋಬೇಕು. ಸೊ ಇನ್ನೊಂದೇನಪ್ಪ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಆಡಿರುವಂತ ಟಾಸ್ಕ್ ಮತ್ತೆ ಅವನ ವ್ಯಕ್ತಿತ್ವನ ನೋಡ್ಬಿಟ್ಟು ಬಿಗ್ ಬಾಸ್ ನಲ್ಲಿ ಗಿಲ್ಲಿ ವಿನ್ ಆದ್ಮೇಲೆ ಸುದೀಪ್ ಅವರು ಖುದ್ದಾಗಿ ಅವರಿಗೆ 10 lakh ಅಮೌಂಟ್ ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಗಿಲ್ಲಿ ಅವರ ಟ್ಯಾಲೆಂಟ್ ಗೆ ಸುದೀಪ್ ಅವರು ಕೂಡ ಹೆಲ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ಇನ್ನೊಂದೇನಪ್ಪ ಅಂತಂದ್ರೆ ಗಿಲ್ಲಿ ಅವರು ಯಾರ ಕೈ ಹಿಡಿದಾರೋ ಅವರೆಲ್ಲ ಆಲ್ಮೋಸ್ಟ್ ಆಲ್ ಫೇಮಸ್ ಆಗಿದ್ದಾರೆ ಅಂತಾನೆ ಅರ್ಥ. ಲೈಕ್ ಅದು ಕಾವ್ಯ ಅವರಾಗಿರ್ಬೋದು ಅಥವಾ ಗಗನ್ ಅವರಾಗಿರ್ಬೋದು ಅಥವಾ ಯಶ್ವಿನ್ ಅವರಾಗಿರ್ಬೋದು. ಇವರೆಲ್ಲ ಕೂಡ ಗಿಲ್ಲಿ ಅವರಂತಾನೆ ಫೇಮಸ್ ಆಗಿದ್ದಾರೆ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಅವರು ಮುಂಚೆ ಅಷ್ಟೊಂದು ಪಾಪ್ಯುಲರ್ ಇದ್ದಿಲ್ಲ, ಬಟ್ ಅವ್ರ ಹತ್ರ ಟ್ಯಾಲೆಂಟ್ ಇಲ್ಲ ಅಂತ ಹೇಳಿ ಅಲ್ಲ, ಅವ್ರ ಹತ್ರ ಟ್ಯಾಲೆಂಟ್ ಇದೆ. ಆದ್ರೆ ಆ ಟ್ಯಾಲೆಂಟ್ ಗೆ ಗಿಲ್ಲಿ ಅವರ ಟ್ಯಾಲೆಂಟ್ ನ ಮಿಕ್ಸ್ ಆಗಿ ಅವ್ರು ಅನ್ಕೊಂಡಿದ್ದಕ್ಕಿಂತ ಹೆಚ್ಚು ಫ್ಯಾನ್ಸ್ ಗಳು ಸಿಕ್ಕಿದಾರೆ ಅಂತ ನನ್ನ ಅಭಿಪ್ರಾಯ. ಇದು ಇವಾಗೆಲ್ಲ ಒಂದ್ ಸೈಡ್ ಆದ್ರೆ ಅಂದ್ರೆ ಗಿಲ್ಲಿ ಅವರು ಯಾವ್ಯಾವ ಶೋಗಳಿಗೆ ಹೋಗಿದ್ರು ಮತ್ತೆ ಎಲ್ಲೆಲ್ಲಿ ವಿನ್ನರ್ ಆದ್ರು ಅಂತೇಳಿ ಒಂದ್ ಸೈಡ್ ಆದ್ರೆ ಅವ್ರು ಯಾವಾಗ ಕನ್ನಡ ಇಂಡಸ್ಟ್ರಿಗೆ ಕಾಲಿಟ್ರು ಅಂತೇಳಿ ನಿಮ್ಗೆ ಗೊತ್ತಾ, ಮತ್ತೆ ಅವ್ರು ಯಾವ ಮೂವಿಯಲ್ಲಿ ಆಕ್ಟ್ ಮಾಡಿದ್ದಾರೆ ಅಂತೇಳಿ ನಿಮ್ಗೂ ಗೊತ್ತಾ. ಸೊ ಇವಾಗ ನಾನು ಹೇಳ್ತೀನಿ ಗಿಲ್ಲಿ ಅವರು ಯಾವ ಮೂವಿಗೆ ಆಕ್ಟ್ ಮಾಡಿದ್ದಾರೆ ಮತ್ತೆ ಯಾವ ಪಾತ್ರಕ್ಕೆ ಆಕ್ಟ್ ಮಾಡಿದ್ದಾರೆ ಅಂತೇಳಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವೆಲ್ಲರೂ ಇನ್ನಾದ್ರೂ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಇವಾಗಲೇ ಲೈಕ್ ಮಾಡಿ, ಮತ್ತೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ಗಿಲ್ಲಿ ಅವರು ದರ್ಶನ್ ಅವರ ಡೆವಿಲ್ ಮೂವಿಯಲ್ಲಿ ಸೈಡ್ ಆಕ್ಟರ್ ರೂಲ್ ನ ಪ್ಲೇ ಮಾಡ್ತಾರೆ. ಅದಾದ್ಮೇಲೆ ಚೌಕಿದಾರಲ್ಲೂ ಕೂಡ ಸೈಡ್ ಆಕ್ಟರ್ ರೂಲ್ ನ ಪ್ಲೇ ಮಾಡ್ತಾರೆ. ಅದಾದ್ಮೇಲೆ ಇವಾಗ ರೀಸೆಂಟ್ ಆಗಿ ಲಂಗೂಟಿ ಮ್ಯಾನ್ ನಲ್ಲಿ ಸೈಡ್ ಪಾತ್ರನ ರೂಲ್ ಮಾಡ್ತಿದ್ದಾರೆ. ಆದ್ರೆ ಆ ಪಾತ್ರ ಮಾತ್ರ ಗಿಲ್ಲಿ ಅವರಿಗೆ ತುಂಬಾನೇ ದೊಡ್ಡ ಪಾತ್ರ ಆಗಿದೆ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಅರ್ಧ ಮೂವಿಯಲ್ಲಿ ಗಿಲ್ಲಿ ಕಾಣಿಸ್ಕೊತಿದ್ದಾರೆ. ಸೊ ಆ ಕಾರಣಕ್ಕೆ ಗಿಲ್ಲಿ ಅವರಿಗೆ ಅದು ಬಿಗ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಅದಾದ್ಮೇಲೆ ಇವಾಗ ಕೇಳ್ತಿರೋ ಅಪ್ಡೇಟ್ ಪ್ರಕಾರ ಗಿಲ್ಲಿ ಅವರು ಕಿರಾತಕ 2 ಮಾಡ್ತಿದ್ದಾರೆ ಅಂತ ಹೇಳಿ ಅಪ್ಡೇಟ್ಸ್ ಗಳು ಬರ್ತವೆ. ಬಟ್ ಅದ್ರ ಬಗ್ಗೆ ನನಗಂತೂ ಯಾವುದೇ ಕ್ಲಾರಿಟಿ ಇಲ್ಲ. ಸೊ ಇದು ಗಿಲ್ಲಿ ಅವರು ಇಲ್ಲಿ ತನಕ ಅವ್ರ ಲೈಫ್ ಅಲ್ಲಿ ಎಷ್ಟೆಲ್ಲ ಸ್ಟ್ರಗಲ್ ಮಾಡಿದ್ದಾರೆ ಮತ್ತೆ ಎಷ್ಟೆಲ್ಲ ಸಕ್ಸಸ್ ಕಂಡಿದ್ದಾರೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಒಂದಿಷ್ಟು ಕಂಟೆಂಟ್ ಕ್ರಿಯೇಟರ್ಸ್ ಏನಪ್ಪಾ ಅಂತಂದ್ರೆ ಗಿಲ್ಲಿ ಇಂಡಸ್ಟ್ರಿ ಕಾಲಿಡೋಕ್ ಮುಂಚೆ ಲೈಫ್ ನಲ್ಲಿ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾನೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ಆದ್ರೆ ನಾನ್ ಮಾತ್ರ ಗಿಲ್ಲಿ ಅವರು ಇಂಡಸ್ಟ್ರಿ ಕಾಲಿಟ್ಗಳೇನೆ ಎಷ್ಟೊಂದು ಸ್ಟ್ರಗಲ್ ಮಾಡಿದ್ದಾರೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಅವ್ರು ಮಾಡಿರುವಂತಹ ಸ್ಟ್ರಗಲ್ ಮಾತ್ರ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಲ್ಲ. ನಿಮ್ಗಂತೂ ನೋಡಿದ್ರೆ ಹೆಂಗ್ ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಇನ್ನೊಂದೇನಪ್ಪ ಅಂತಂದ್ರೆ ಇದೇ ರೀತಿ ವಿಡಿಯೋಸ್ ಗಳು ತರ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ನೀವೆಲ್ಲರೂ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇವಾಗಲೇ ವಿಡಿಯೋಗೊಂದು ಲೈಕ್ ಹಾಕಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಆಲ್ ಅಲ್ಲಿ ಸೆಲೆಕ್ಟ್ ಮಾಡಿ. ಯಾಕಪ್ಪ ಅಂತಂದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ನೀವೇ ನೋಡಬಹುದು. ಸೊ ಅದಕ್ಕೋಸ್ಕರ ಬೆಲ್ ಬಟನ್ ಆಲ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ನೀವೇನಾದ್ರೂ ಗಿಲ್ಲಿ ಫ್ಯಾನ್ಸ್ ಆದ್ರೆ ನಿಮ್ಮ ಫ್ರೆಂಡ್ಸ್ ಆಗಿರುವಂತ ಗಿಲ್ಲಿ ಫ್ಯಾನ್ಸ್ ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ.